ಹೀಗೆ ಬಹಳ ಫ್ಯಾನ್ಸ್ ಇಲ್ಲಿ ಚೈತ್ರ ಒಂದ್ ಹಂತಲ್ಲಿ ನೀವು ಮಾತಾಡೋದು ಕೂಡ ಸರಿಯಾಗಿ ಕೇಳಲ್ಲ. ಆ ಮಟ್ಟಿಗೆ ಇಲ್ಲಿ ಗಲಾಟೆ, ಅಬ್ರ, ಸಂಭ್ರಮ ಆ ಭಾಗದಲ್ಲೂ ಕೂಡ ನೀವು ನೋಡ್ಬೋದು. ಇದೆಯಲ್ಲ, ನಾವು ಈಗ ಸ್ಟೇಡಿಯಂ ಮುಂದೆ ನೀವು ಮುಖ್ಯ ರಸ್ತೆಯಲ್ಲಿ ನೋಡ್ತಾ ಇರುವಂತದ್ದು. ಬಹುಶಃ ಇಲ್ಲಿರೋರು ಹೇಳ್ತಾ ಇದ್ರು, ಯಾವ ಪಂದ್ಯಕ್ಕೂ ಈಗ ಬೆಳಗ್ಗೆನೆ ಬಂದು ನಿಂತ್ಕೊಳ್ಳೋದು, ಮಧ್ಯಾಹ್ನನೇ ಬಂದು ನಿಂತ್ಕೊಳ್ಳೋದು, ಈ ರೀತಿಯಾಗಿ ವೆಯ್ಟ್ ಮಾಡೋದು, ಈ ಕ್ರೇಜ್ ನಾವು ನೋಡ್ತಾ ಇರಲಿಲ್ಲ ಅಂತ. ಆಮೇಲೆ 90% ಕನ್ನಡದವರೇ ಇಲ್ಲಿದ್ದಾರೆ ಈಗಿರೋ ಕ್ರೌಡಲ್ಲಿ. ಹೊರಗಿನವರು ಕೂಡ ಬಹಳ ಮಂದಿ ಇರೋದನ್ನ ನೋಡ್ತಾ ಇದೀವಿ. ಆಮೇಲೆ ಆ ಕಡೆ ಎಲ್ಲ ಆಲ್ಮೋಸ್ಟ್ ಟ್ರಾಫಿಕ್ ಜಾಮ್ ಆಗ್ಬಿಟ್ಟಿದೆ ಈಗಲೇ. ಈಗ ಎಷ್ಟು ಟೈಮ್, ಒಂದು 2 ಗಂಟೆ, ಈಗ ಇನ್ನೂ ಮ್ಯಾಚ್ ಶುರು ಆಗಿ 5 ಗಂಟೆ ಇದೆ. ಆದ್ರೂ ಈಗಲೇ ಸ್ಟೇಡಿಯಂ ಇಲ್ಲಿ ಕಂಪ್ಲೀಟ್ ಆಗಿ ಸ್ಟೇಡಿಯಂ ಅಕ್ಕಪಕ್ಕದ ರಸ್ತೆಗಳು ಟ್ರಾಫಿಕ್ ಜಾಮ್ ಆಗಿರೋದನ್ನ ನೋಡ್ತಾ ಇದ್ದೀವಿ. ಇದು ಈ ಕ್ರೇಜ್ ಹೇಗಿದೆ ಅನ್ನೋದಕ್ಕೆ ಸಾಕ್ಷಿ ಹೇಳ್ತಾ ಇದೆ ಚೈತ್ರ. ವಿಷಯ ಅಂದ್ರೆ ಚೈತ್ರ, ಇನ್ನೊಂದು ಸಂಗತಿ ಅಂದ್ರೆ, ಈಗ ನಾವು ನಮ್ಮ ಬೆಂಗಳೂರು ಸ್ಟೇಡಿಯಂ ಅನ್ನ ನೋಡಿ ಇಲ್ಲಿ ಬಂದಂತ ಸಂದರ್ಭದಲ್ಲಿ ಹೌದು ಸ್ಟೇಡಿಯಂ ಕೆಪಾಸಿಟಿ ಬಹಳ ಇದೆ, ಬಟ್ ಕೂಡಲೇ ಸ್ಟೇಡಿಯಂನ ಹೊರಗೆ ಬೇಕಾದಂತ ಪಾರ್ಕಿಂಗ್ ವ್ಯವಸ್ಥೆ ಮತ್ತೊಂದು ಅದೆಲ್ಲ ಸ್ವಲ್ಪ ಕನ್ಫ್ಯೂಷನ್ ಅನ್ನುವಂಥದ್ದು ಇದೆ. ಆಮೇಲೆ ಇಲ್ಲೇನು ಮುಂದೆ ಇರುವಂತ ಕೆಲ ಪ್ರೈವೇಟ್ ಬಿಲ್ಡಿಂಗ್ಸ್ ಅದನ್ನೆಲ್ಲ ಅವರೇನು ಅಕ್ವೈರ್ ಮಾಡ್ಕೊಂಡು ಅಲ್ಲೇನಾದ್ರು ಪಾರ್ಕಿಂಗ್ ವ್ಯವಸ್ಥೆ ಅಥವಾ ಜಾಗ ಬಹಳ ದೊಡ್ಡದಾಗಿ ಸ್ಪೇಷಿಯಸ್ ಆಗಿ ಆ ಥರದ್ದೇನು ವ್ಯವಸ್ಥೆ ಇಲ್ಲ. ಹಾಗಂತ ಬಹಳ ನೀಟಾಗಿ ಇಲ್ಲಿರುವಂಥ ವ್ಯವಸ್ಥೆಗಳನ್ನ ನೋಡ್ಬೋದಾಗಿದೆ. ಆಮೇಲೆ ಚೈತ್ರ, ಆಲ್ಮೋಸ್ಟ್ ಈಗ ಇಲ್ಲಿ 36 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಟೆಂಪ್ರೇಚರ್ ಇದೆ. ನೀವು ಲೆಕ್ಕ ಹಾಕಿ ಈ ಟೆಂಪ್ರೇಚರ್ನಲ್ಲಿ ಜನ ಹೀಗೆ ನಿಂತಿದ್ದಾರೆ ಅಂತ ಅಂದ್ರೆ, ಆಮೇಲೆ ಬಹಳ ಹ್ಯೂಮಿಡ್ ವೆದರ್ ಇಲ್ಲಿ. ಹೀಗಾಗಿ ನೀರು ಕುಡಿಯೋಕೆ ಪಾನೀಯಗಳು, ಆಮೇಲೆ ಸೌತೆಕಾಯಿ, ಈ ತರದೆಲ್ಲ ಬಹಳ ವ್ಯವಸ್ಥೆ ಇದೆ. ಅದನ್ನು ಕೂಡ ನಾವಿಲ್ಲಿ ನೋಡ್ಬೋದಾಗಿದೆ. ಇಲ್ಲಿ ನೂರಾರು ಮಂದಿ ಇಲ್ಲಿ ಬಂದು ಜೀವನ ಕಟ್ಕೊಳ್ತಾ ಇದ್ದಾರೆ. ಅದನ್ನೇ ನಾವು 1-1.5 ಕಿಲೋಮೀಟರ್ಗಳಿಂದ ನಾವು ನೋಡ್ತಾ ಇರುವಂತದ್ದಿದೆ. ಇಲ್ಲಿ ನಾವು ನೋಡ್ತಾ ಇದೀವಿ. क्या स्पेशल तिरुपति है भैया? तिरुपति गया था आरसीबी के लिए कि आरसीबी ये साल कब जीते, एंड मैं टकला हो गया हूँ. एंड अगर आरसीबी जीतती है और अगर आरसीबी जीतती है तो मैं फिर से जाऊंगा तिरुपति. आप कहाँ से भैया? मुंबई. यस. क्यों आप आरसीबी सपोर्ट कर रहे हैं? विराट कोहली एंड एबी डिविलियर्स, एंड इतने साल जो आरसीबी की लॉयल्टी है, इस साल आरसीबी का कप अपना है. इस साल कप नंबर ಚೈತ್ರ, ನೀವು ಗುಜರಾತ್ ಅವ್ರನ್ನ ಕೇಳಿ, ಮುಂಬೈ ಅವ್ರನ್ನ ಕೇಳಿ, ಬಹಳ ಮಂದಿ ಇಲ್ಲಿ ಸಪೋರ್ಟ್ ಮಾಡ್ತಾ ಇರುವಂತದ್ದು RCB ಅನ್ನ. ಈ ಸಲ RCB ತಿರುಪತಿಗೆ ಹೋಗಿ ನಾನು ತಲೆ ಶೇವ್ ಮಾಡಿಸ್ಕೊಂಡು ಬಂದೆ ಅನ್ನುವಂತ ಹೇಳ್ತಾ ಇದ್ರು. ಅಂದ್ರೆ ಆ ಮಟ್ಟಿಗೆ ಇಲ್ಲಿ ದೇವ್ರ ಕೃಪೆ ಇರ್ಲಿ ಅಂತಾನು ಇಲ್ಲಿನ ಜನ ಇಷ್ಟಪಡ್ತಾ ಇರೋದು ಚೈತ್ರ.